ಮಾಜಿ ಸಿಎಂ ಹಾಗೂ ಹಾವೇರಿ ಬಿಜೆಪಿ ಅಭ್ಯರ್ಥಿಯಾಗಿರುವಂತಹ ಬಸವರಾಜ ಬೊಮ್ಮಾಯಿ ಅವರು ಹಿರೇಕೆರೂರಿನಲ್ಲಿ ಪ್ರಚಾರವನ್ನ ಮಾಡ್ತಾ ಇದ್ದಾರೆ. ಈ ವೇಳೆ ಬಿಜೆಪಿ 200 ಸೀಟ್ ಗೆಲ್ಲಲ್ಲ ಅಂತಿರುವ ಸಿಎಂ ಸಿದ್ದರಾಮಯ್ಯ ಹೇಳಿಕೆ ಅತ್ಯಂತ ಹಾಸ್ಯಾಸ್ಪದ. ಕಾಂಗ್ರೆಸ್ ಸ್ಪರ್ಧೆ ಮಾಡಿರೋದೇ 200 ಕ್ಷೇತ್ರದಲ್ಲಿ, 543ರಲ್ಲಿ 200ರಲ್ಲಿ ಸ್ಪರ್ಧೆ ಮಾಡಿ ದೇಶ ಆಳ್ತೀವಿ ಅಂದ್ರೆ ಜನ ಮೂರ್ಖರಿದ್ದಾರಾ? ನಮ್ಮ ನಾಯಕರಾದ ಮೋದಿಯವರ ನೇತೃತ್ವದಲ್ಲಿ ಇಡೀ ದೇಶದಲ್ಲಿ ನಾವು ಸ್ಪರ್ಧೆ ಮಾಡ್ತಾ ಇದ್ದೀವಿ. ಈ ಸಲ 400ಕ್ಕಿಂತ ಹೆಚ್ಚು ಸೀಟನ್ನ ಗೆಲ್ತೀವಿ ಅಂತ ಸರ್ವೆಗಳು ಹೇಳಿದೆ. ಸಿಎಂ ಅವರದ್ದು ದೊಡ್ಡ ಪಾಂಡಿತ್ಯ, 200 ಸೀಟ್ ಬರಲ್ಲ ಅಂದಿದ್ದಾರೆ ಅಂತ ಸಿದ್ದರಾಮಯ್ಯ ಅವರನ್ನ ಅಣಕಿಸಿ ಬಸವರಾಜ ಬೊಮ್ಮಾಯಿ ಅವರು ವಾಗ್ದಾಳಿನ ನಡೆಸಿದ್ರು. ಅಲ್ಲದೆ ಕರ್ನಾಟಕದಲ್ಲಿ ಬಿಜೆಪಿ 28 ಸೀಟ್ ಬಂದ್ರೆ ನಮ್ಮ ಸರ್ಕಾರ ಉಳಿಯಲ್ಲ ಎಂಬ ಭಯ ಇದೆ ಅಂತ ಮಾಜಿ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಅವರು ಕಾಂಗ್ರೆಸ್ ವಿರುದ್ಧ ವಾಗ್ದಾಳಿ ನಡೆಸಿದ್ರು. ಭಾರತೀಯ ಜನತಾ ಪಕ್ಷದ ಅಭ್ಯರ್ಥಿಯಾಗಿರ್ತಕ್ಕಂಥ ಬಸವರಾಜ ಬೊಮ್ಮಾಯಿ ಅವರು ಈಗಾಗಲೇ ಎರಡೂ ರಾಜಕೀಯ ಪಕ್ಷಗಳ ಅಭ್ಯರ್ಥಿಗಳು ಪ್ರಕಟಣೆ ಆದಮೇಲೆ ಬರುವಂಥ ಲೋಕಸಭಾ ಫಲಿತಾಂಶ ಚಿತ್ರ ಸ್ಪಷ್ಟ ಆಗ್ತಾ ಇದೆ. ಆ ಹಿನ್ನೆಲೆಯಲ್ಲಿ ಸನ್ಮಾನ್ಯ ಮುಖ್ಯಮಂತ್ರಿಗಳು ತಮ್ಮ ವರ್ಣಾ ಕ್ಷೇತ್ರದಲ್ಲಿ 60,000 ಮತಗಳು ಕೊಡಬೇಕು, ನಾನು ಮುಂದುವರಿಬೇಕಾದ್ರೆ ಅನ್ನೋಂಥ ಮಾತನ್ನು ಆಡಿದ ನೋಡಿದರೆ ಎಲ್ಲೋ ಅವ್ರಿಗೆ ಈ ಲೋಕಸಭಾ ಚುನಾವಣೆಯಲ್ಲಿ ಅವರಿಗೆ ಹಿನ್ನಡೆ ಆಗ್ತದೆ ಅವ್ರ ಪಕ್ಷಕ್ಕೆ ಅನ್ನುವಂಥ ಭಯ ಇದೆ. ಅದು ಹಿನ್ನಡೆ ಆದರೆ ಅವ್ರಿಗೆ ಅಭದ್ರತೆ ನನಗೂ ಕೂಡ ಆಗುತ್ತೆ ಅನ್ನುವಂಥದ್ದನ್ನು ವ್ಯಕ್ತಪಡಿಸಿದ್ದಾರೆ. ಇದು ಒಟ್ಟಾರೆ ಕಾಂಗ್ರೆಸ್ಸಿನ ಒಂದು ದುಸ್ಥಿತಿಯ ಒಂದು ಸ್ಪಷ್ಟವಾದಂಥ ಚಿತ್ರ ಅವರ ಮಾತುಗಳಲ್ಲಿ ಸ್ಪಷ್ಟವಾಗಿದೆ. ಸರ್, ಇವತ್ತು ಕರ್ನಾಟಕ ಅಮಿತ್ ಶಾ ಅವರು ಬಂದಿದ್ದಾರೆ. ಕನ್ನಡಿಗರ ಓಟನ್ನು ಕೇಳೋಕೆ ನೈತಿಕತೆ ಇಲ್ಲ ಅನ್ನೋದು ಸಿದ್ದರಾಮಯ್ಯ ಅವರು ಹೇಳಿರುವಂಥ, ಅಂದರೆ ಬರಗಾಲದ ಯಾವುದೇ ಒಂದು ನಯಾ ಪೈಸಾ ರೊಕ್ಕ ಕೊಟ್ಟಿಲ್ಲ. ನೋಡ್ರಿ, ಈಗಾಗಲೇ 2 ಕಂತು NDRF ಬಿಡುಗಡೆ ಮಾಡಿದ್ದಾರೆ, 680 ಕೋಟಿ ಬಿಡುಗಡೆ ಮಾಡಿದ್ದಾರೆ. ಅದನ್ನೇ ಇವರು ರೈತರಿಗೆ ಕೊಟ್ಟಿರುವಂಥದ್ದು. ಇವತ್ತೇನು 2,000 ರೂಪಾಯಿ ಕೊಡ್ತಾ ಇದ್ದಾರೆ, ಅದು ಕೇಂದ್ರ ಸರ್ಕಾರದ NDRF ದುಡ್ಡೇ. ಕೇಂದ್ರ ಸರ್ಕಾರ ದುಡ್ಡು ತಗೊಂಡು ಕೊಟ್ಟು ತಮ್ಮದಂತ ಇವ್ರು ಹೇಳ್ಕೊಳ್ಳುವಂಥ ಮುಖ್ಯಮಂತ್ರಿಗಳಿಗೆ ಅಮಿತ್ ಶಾ ಬಗ್ಗೆ ಮಾತನಾಡುವಂಥ ಯಾವ ನೈತಿಕತೆ ಇದೆ? ಅವ್ರು ಕಂಟೆಸ್ಟ್ ಮಾಡೋದೇ 200. ಅವ್ರ ಲೆಕ್ಕ ಹೇಳಿ 400ಕ್ಕಿಂತ ಹೆಚ್ಚು ಸೀಟುಗಳನ್ನು ಗೆದ್ದು ದಾಖಲೆಯ ಪ್ರಮಾಣದ ಒಂದು ರಿಸಲ್ಟ್ ಈ ಬಾರಿ ಸಿಗ್ತದೆ. ಮತ್ತೆ ನರೇಂದ್ರ ಮೋದಿಯವರು ದೊಡ್ಡ ಪ್ರಮಾಣದ ಒಂದು ಬಹುಮತದಿಂದ ಪ್ರಧಾನಮಂತ್ರಿ ಆಗ್ತಾರೆ. ಸರ್, ಈಶ್ವರಪ್ಪನವರು ಅಮಿತ್ ಶಾ ಹೇಳಿದ್ರು ಕಡೆಯಿಂದ ಹಿಂದೆ ಸರಿಯಲ್ಲ ಅನ್ನುವಂಥ ಮಾತು ಇಲ್ಲ, ಈಗ ಅವರು ತೀರ್ಮಾನ ಮಾಡಿದ್ದಾರೆ, ಜನ ಮುಂದಿನ ತೀರ್ಮಾನ ಮಾಡ್ತಾರೆ. ಕುಮಾರಸ್ವಾಮಿ ಮತ್ತು ದೇವೇಗೌಡ ಇಬ್ಬರು ಸತ್ತಂತಾರೆ. ಅದು ಕುಮಾರಸ್ವಾಮಿ ಅವ್ರಿಗೆ ಉತ್ತರ ಕೊಡ್ತಾರೆ. ಒಂದು ಹೇಳ್ತೀನಿ, ರಾಜಕಾರಣದಲ್ಲಿ ಯಾವುದೇ ರಾಜಕಾರಣಿ ಇರಲಿ, ರಾಜಕೀಯ ನಾಯಕಲಿ, ರಾಜಕೀಯ ಪಕ್ಷ ಆಗಲಿ, ಅದಕ್ಕೆ ಸಾವು ಅನ್ನೋದಿಲ್ಲ. ಜನ ಹಲವಾರು ಬಾರಿ ಹಿನ್ನಡೆ ಆದಂಥ ರಾಜಕೀಯ ಪಕ್ಷಗಳು, ರಾಜಕೀಯ ನಾಯಕರಿಗೆ ಮತ್ತೆ ಅಧಿಕಾರ ತಂದು ಕೊಟ್ಟಿರುವಂಥ ಹಲವಾರು ಉದಾಹರಣೆಗಳಿವೆ. ಇದೇ ಕಾಂಗ್ರೆಸ್ನವ್ರು ಸೋತಿರಲಿಲ್ವ? 2018ರಲ್ಲಿ ಸೋತಿದ್ರಲ್ಲ. ಆದ್ದರಿಂದ ಒಂದು ರಾಜಕೀಯ ಪಕ್ಷ ಅಥವಾ ಅವ್ರ ನಾಯಕರನ್ನ ಈ ಥರ ಹೇಳುವಂಥದ್ದು ಎಷ್ಟರ ಮಟ್ಟಿಗೆ ಸರಿ? ಸರ್, ನಿಮ್ಮ ಪ್ರತಿಸ್ಪರ್ಧಿ ಹೇಳ್ತಾ ಇದ್ದಾರೆ ನಿಮ್ಮನ್ನು ಟೀಕೆ ಮಾಡೋದು ಬೇಡ ಅಂತ, ಬರೀ ಕಾಂಗ್ರೆಸ್ಸಿನ ಗ್ಯಾರಂಟಿ ಹೇಳ್ಕೊಂಡು ಹೋದ್ರೆ ಸಾಕು ಅಂತಾರೆ. ಅಲ್ಲ, ಅವ್ರು ಗ್ಯಾರಂಟಿನೇ ನಂಬ್ಕೊಂಡಿರೋದು. ಯಾಕಂದರೆ ನಾವು ಈ ಜಿಲ್ಲೆಯಲ್ಲಿ, ಗದಗ ಜಿಲ್ಲೆಯಲ್ಲಿ ಹಲವಾರು ವರ್ಷ ರಾಜಕಾರಣದಲ್ಲಿ ಹಲವಾರು ಅಭಿವೃದ್ಧಿ ಕೆಲಸವನ್ನು ಮಾಡಿದ್ದೇವೆ. ಹೀಗಾಗಿ ಕಾಂಗ್ರೆಸ್ ಪಕ್ಷದ ಸಾಧನೆ ಇಲ್ಲಿ ಲೋಕಲ್ ಏನು ಹೇಳ್ಕೊಳ್ಳೋಕೆ ಸಾಧ್ಯ ಇಲ್ಲ. ಅದು ಗ್ಯಾರಂಟಿ ಬಗ್ಗೆನೇ ಹೇಳ್ತಾರೆ. ಗ್ಯಾರಂಟಿಯಲ್ಲಿ ಆಗಿರುವಂಥ ಅವಘಡ ಇವತ್ತು